ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಂಕ್ರಮಣದಲ್ಲಿ ಮಾಡುವಂಥ ಭರ್ತ ಅಂದರೆ ಭೋಗಿ ದಿವಸ ಉತ್ತರ ಕರ್ನಾಟಕದ ಕಡೆ ಭರ್ತ ಅಂತ ಮಾಡ್ತೀವಿ, ಅದನ್ನು ಮಾಡ್ತಾಯಿದ್ದೀನಿ. ಈಗ ಯಾಕೆ ಮಾಡ್ತೀನಿ ಅಂತ ಹೇಳ್ತೀನಿ ಮುಂದೆ. ನೋಡಿ, ನಾನು ಇದು ತೊಗೊಂಡಿದ್ದು 4 ಗೆಣಸು, 4 ಆಲೂಗಡ್ಡೆ, 4 ಕ್ಯಾರೆಟು ಕುದಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ 2 ವಿಜಿಲ್ಗೆ ನೀಟಾಗಿ ಕುದ್ದಿದೆ. ಇದನ್ನು ಸರಿಯಾಗಿ ತಕ್ಕೊಂಡು ಸಿಪ್ಪೆ ಸುಲ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. 10 ರಿಂದ 12 ಬಟಾಣಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಕಡಲೆಕಾಳು ಹಾಕಬೇಕು, ಹಸಿ ಕಡಲೆಕಾಳು ಇರಲಿಲ್ಲ, ಹೀಗಾಗಿ ಬಟಾಣಿ ಹಾಕ್ತಾಯಿದ್ದೀನಿ. ಮತ್ತು 4 ಬದನೆಕಾಯನ್ನು ಈ ರೀತಿ ಸುಟ್ಕೊಳ್ಬೇಕು. ನೀಟಾಗಿ ಸುಟ್ಕೊಂಡ್ರೆ ಅವು ಮೇಲಿನ ಸಿಪ್ಪೆ ಸುಲಿಯೋಕ್ಕೆ ಬರಬೇಕು, ಆ ಥರ ಸುಟ್ಕೊಳ್ಬೇಕು. ಸುಡುತ್ತಾ ಎತ್ತಿ ನೋಡಿದಾಗ ಅದು ಹಗುರಾಗಿ ಬರುತ್ತೆ ಕೈಯಲ್ಲಿ. ನೋಡಿ, ಈ ರೀತಿ ನೀಟಾಗಿ ಸುಡಬೇಕು. ಇದು ಸಿಪ್ಪೆ ಸುಲಿದು ಇಟ್ಕೊಳ್ಬೇಕು. ಇವನ್ನೆಲ್ಲ ಮೇಲಿನ ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ಬಾಣಲೆಗೆ ಸಾಸಿವೆ, ಜೀರಿಗೆ ಹಾಕಬಾರ್ದು, ಸಾಸಿವೆ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಕಡಲೆಕಾಯಿ ಬೀಜನ ಎಣ್ಣೆಯಲ್ಲಿ ಹಾಕಬೇಕಾಗಿತ್ತು, ನಾನು ಮರೆತು ಈಗ ಹಾಕಿದ್ದೀನಿ. ನೀವು ಎಣ್ಣೆ ಹಾಕಿದ ತಕ್ಷಣ ಹಾಕ್ಕೊಳ್ಳಿ. ನೋಡಿದಾಗಿ ಇವಾಗ ನಾವೆಲ್ಲ ಕುದಿಸಿಟ್ಕೊಂಡಂಥ ಸಾಮಗ್ರಿಗಳನ್ನು ಈ ರೀತಿ ಕಿವುಚ್ಬಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು ಮತ್ತು ಗೆಣಸು, ಅಲ್ಲೇ ಬದನೆಕಾಯಿ ಸಿಪ್ಪೆ ಸುಲಿದು ಈ ರೀತಿ ಕಿವುಚಿ ಇದನ್ನು ಹಾಕಬೇಕು. ಇದಕ್ಕೆ ಮೇನು ಬದನೆಕಾಯಿ ಸುಟ್ಟು ಹಾಕ್ಕೊಳ್ಳದೆ ರುಚಿ ಕೊಡುತ್ತೆ ಭರ್ತಕ್ಕೆ. ಇವಾಗ ಇದನ್ನು ಪೂರ್ಣ ಕಲಿಸಿಬಿಟ್ಟು ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಬೇಕು. ಸ್ವಲ್ಪ ಅರ್ಧ ಲಿಂಬೆಯನ್ನು ಹಾಕಿದರೆ ಸಾಕು. ನೀವು ಪ್ರಮಾಣ ಜಾಸ್ತಿ ಮಾಡೋದಾದರೆ ನಾನು 4 ತೊಗೊಂಡಿದ್ದೀನಿ, ನೀವು ಜಾಸ್ತಿ ತೊಗೋಬೋದು, ಇಲ್ಲ ಕಮ್ಮಿ ಆದರೂ ತೊಗೊಳ್ಬೋದು. ನೋಡಿ, ಇವಾಗ ಸಂಕ್ರಮಣದಲ್ಲಿ ಮಾಡುವಂಥ ಭರ್ತ ರೆಡಿಯಾಗಿದೆ. ಇದು ನಮ್ಮ ಗೆಳತಿ ಮಗಳ ಬಯಕೆ ಆಗಿದೆ, ಅದಕ್ಕಾಗಿ ನಾನು ಈಗ ಮಾಡ್ತಾಯಿದ್ದೀನಿ. ಅವಳಿಗೆ ಊಟಕ್ಕೆ ಏನು ಬೇಕು ಅಂದಾಗ ನೀವು ಮಾಡಿದ ಭರ್ತ ಬೇಕು ಅನ್ನೋದಕ್ಕೆ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಸಂಕ್ರಮಣ ಮತ್ತು ಕ್ರಿಯೇಟ್ ಆಗಿದೆ. ಅದಲ್ಲದೆ ನಾನು ಅವಳಿಗೆ ಸಲುವಾಗಿ ಜೋಳದ ರೊಟ್ಟಿ, ಎಳ್ಳು ಹಚ್ಚಿದ ಜೋಳದ ರೊಟ್ಟಿ, ಅರಸಿನಕಾಳು ಪಲ್ಯ, ಭರ್ತದಿಂದ ಚಟ್ನಿ, ಅಗಸಿ ಚಟ್ನಿ, ಬೀಟ್ರೂಟ್ ಪಲ್ಯ, ಮೊಸರನ್ನ ಮತ್ತು ಶೇಂಗಾದ ಹೋಳಿಗೆ ಕೂಡ ಮಾಡಿದ್ದೆ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು.